ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. 23 ಏಪ್ರಿಲ್ 1938ರಲ್ಲಿ ಆಂಧ್ರ ಪ್ರದೇಶ ಗುಂಟೂರಿನಲ್ಲಿ ಸಿಸ್ಲಾ ಶ್ರೀನಿವಾಸ ಮೂರ್ತಿ ಜಾನಕಿ ಹುಟ್ಟಿದರು. ಅವರ ತಂದೆ ಸಿಸ್ಲಾ ಶ್ರೀನಿವಾಸ ಮೂರ್ತಿ ಆಯುರ್ವೇದ ವೈದ್ಯರಾಗಿದ್ದರು. 3 ವರ್ಷದ ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಕಲಿಯೋಕೆ ಶುರು ಮಾಡಿದರು. ನಾದಸ್ವರ ವಿದ್ವಾನ್ ಪೈಡಿಸ್ವಾಮಿ ಅವರು ಮೊದಲ ಗುರುವಾಗಿದ್ದರು. ಚಿಕ್ಕ ವಯಸ್ಸಿನಲ್ಲೇ ತಿರುಪತಿಯಲ್ಲಿ ನಡೆದ ಸಂಗೀತ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗೆದ್ದಿದ್ದರು. ಆದರೆ 1957ರಲ್ಲಿ ವಿಧಿಯರ ಕತೆ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು. ಮೊದಲ ಹಾಡು ನೀ ಆಸೆ ಅಡಿಯಾಸೆ, ಆದರೆ ಚಿತ್ರ ಬಿಡುಗಡೆ ಆಗಲೇ ಇಲ್ಲ. 1957ರಲ್ಲೇ ತಮಿಳು ಚಿತ್ರ ವಿಡಿವಿಲ್ಲಿಯಲ್ಲಿ ಅವರ ಹಾಡು ಮೊದಲ ಬಿಡುಗಡೆಯಾಯಿತು. 1958ರಲ್ಲಿ ಭೂ ಕೈಲಾಸ ಚಿತ್ರದ ಪುಣ್ಯವತಿಯಮ್ಮ ನಿನ್ನ ಹಾಡು ದೊಡ್ಡ ಹಿಟ್ ಆಯಿತು. ಈ ಹಾಡು ಕೇಳಿದ MG ರಾಮಚಂದ್ರನ್ ಅವರು ತಮ್ಮ ಚಿತ್ರಕ್ಕೆ ಅವರನ್ನೇ ಕರೆದರು. 1959ರಲ್ಲಿ ವಿ ರಾಮಪ್ರಸಾದ್ ಅವರನ್ನು ಮದುವೆಯಾದರು. ಅವರ ಗಂಡನೇ ಅವರನ್ನು ಹಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟರು. 1960ರಲ್ಲಿ ಮಗ ಮುರಳೀಕೃಷ್ಣ ಹುಟ್ಟಿದರು. 1997ರಲ್ಲಿ ಅವರ ಗಂಡ ತೀರಿಕೊಂಡರು. ಅದಾದ ಮೇಲೆ ಏಕಾಂಗಿಯಾದರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿ 17 ಭಾಷೆಗಳಲ್ಲಿ ಹಾಡಿದ್ದಾರೆ. ಒಟ್ಟು 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 6 ಗಂಟೆಯಲ್ಲಿ 9 ಹಾಡು ರೆಕಾರ್ಡ್ ಮಾಡಿದ ದಾಖಲೆ ಅವರ ಹೆಸರಿನಲ್ಲಿದೆ. ಒಂದು ದಿನದಲ್ಲಿ 20 ಹಾಡು ರೆಕಾರ್ಡ್ ಮಾಡಿದ ಉದಾಹರಣೆಯೂ ಇದೆ. ಇಳೆಯರಾಜ ಅವರ ಸಂಗೀತದಲ್ಲಿ 2,000ಕ್ಕಿಂತ ಹೆಚ್ಚು ಹಾಡು ಹಾಡಿದ್ದಾರೆ. ಸೆಂದೂರ ಪೂವೆ ಹಾಡಿಗೆ ಮೊದಲ ರಾಷ್ಟ್ರ ಪ್ರಶಸ್ತಿ ಬಂತು. ಒಟ್ಟು 4 ರಾಷ್ಟ್ರ ಪ್ರಶಸ್ತಿ, 33 ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಪ್ರಶಸ್ತಿ ಸಿಕ್ಕಿದೆ. ಕೇರಳ ಸರ್ಕಾರ ಸ್ವಾತಿ ಸಂಗೀತ ಪುರಸ್ಕಾರ ಕೊಟ್ಟಿದೆ. ಆಂಧ್ರ ಪ್ರದೇಶ ಅಣ್ಣಮಯ್ಯ ಪ್ರಶಸ್ತಿ ನೀಡಿದೆ. ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. 2013ರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಘೋಷಿಸಿತು. ಆದರೆ ತುಂಬಾ ಲೇಟಾಗಿ ಕೊಟ್ಟಿದ್ದೀರಿ, ನನ್ನ ಕಿರಿಯರಿಗೆ ಕೊಟ್ಟಿದ್ದೀರಿ ಅಂತ ನಿರಾಕರಿಸಿದರು. ಪ್ರಶಸ್ತಿಗಿಂತ ಜನರ ಪ್ರೀತಿ ಮುಖ್ಯ ಅಂದಿದ್ದರು. SPB ಜೊತೆ ಇವರು ಆಡಿದ ಡ್ಯುಯೆಟ್ಗಳು ಇಂದು ಇತಿಹಾಸ. ಜೊತೆಯಲ್ಲಿ ಕನ್ನಡದ ಎವರ್ ಗ್ರೀನ್ ಡ್ಯುಯೆಟ್ ಸಾಂಗ್ ತೆರೆಯ ಸರಿದರು ಹಾಡು ಕೇಳಿದ್ರೆ ಇವತ್ತಿಗೂ ಮೈ ಜುಮ್ ಅನ್ನುತ್ತೆ. ಕರೆದರು ಕೇಳದೆ ಹಾಡಿಗೆ 1984ರಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂತು. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಎಲ್ಲರ ಚಿತ್ರಕ್ಕೂ ಹಾಡಿದ್ದಾರೆ. ತಮಿಳಿನಲ್ಲಿ ಶಿವಾಜಿ ಗಣೇಶನ್, MGR, ಕಮಲ್ ಹಾಸನ್ಗೆ ಹಾಡಿದ್ದಾರೆ. ತೆಲುಗಿನಲ್ಲಿ NTR, ANR, ಚಿರಂಜೀವಿ ಚಿತ್ರಗಳಲ್ಲಿ ಅವರ ಧ್ವನಿ ಇದೆ. ಮಲಯಾಳಂನಲ್ಲಿ ಗಾನಕೋಕಿಲ ಅಂತಾನೆ ಕರೀತಾರೆ. ಹಿಂದಿಯಲ್ಲಿ ಯಾರಾ ಸೀಲಿ ಸೀಲಿ ಹಾಡು ದೊಡ್ಡ ಹಿಟ್ ಆಯಿತು. ಲತಾ ಮಂಗೇಶ್ಕರ್ ಅವರು ಜಾನಕಿ ಧ್ವನಿಯಲ್ಲಿ ಮಾಯೆ ಇದೆ ಅಂದಿದ್ದರು. ಆಶಾ ಭೋನ್ಸ್ಲೆ ನಾನು ಜಾನಕಿ ತರ ಹಾಡೋಕೆ ಟ್ರೈ ಮಾಡ್ತಿದ್ದೀನಿ ಅಂದಿದ್ದರು. ಅವರ ಧ್ವನಿಯಲ್ಲಿ 3 ಆಕ್ಟಿವ್ ರೇಂಜ್ ಇತ್ತು ಅಂತಾರೆ. ಚಿಕ್ಕ ಹುಡುಗಿಯಿಂದ ಮುದುಕಿ ಧ್ವನಿಯ ತನಕ ಹಾಡಬಲ್ಲವರಾಗಿದ್ದರು. 16 ವಯಸ್ಸಿನಲ್ಲೇ ಹಾಡಿನಲ್ಲಿ 16 ವರ್ಷದ ಹುಡುಗಿ ತರ ಹಾಡಿದ್ದಾರೆ. ಒಂದು ಮುತ್ತಿನ ಕಥೆಯಲ್ಲಿ 60 ವರ್ಷದ ಅಜ್ಜಿ ತರ ಹಾಡಿದ್ದಾರೆ. ಅವರು ಹಾಡಿದ ಭಕ್ತಿಗೀತೆಗಳು ದೇವಸ್ಥಾನದಲ್ಲಿ ಈಗಲೂ ಕೇಳಿಸುತ್ತೆ. ತಿರುಪತಿ ತಿಮ್ಮಪ್ಪನ ಸುಪ್ರಭಾತ ಅವರ ಧ್ವನಿಯಲ್ಲೇ ಫೇಮಸ್. ಅಯ್ಯಪ್ಪ ಸ್ವಾಮಿ ಹಾಡುಗಳು ಕೇರಳದಲ್ಲಿ ಮನೆ ಮಾತು. 2016 ಅಕ್ಟೋಬರ್ 22ರಂದು ಹಾಡುವುದನ್ನು ನಿಲ್ಲಿಸ್ತೀನಿ ಅಂತ ಘೋಷಿಸಿದರು. ವಯಸ್ಸಾಯಿತು, ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದರು. ಕೊನೆಯ ಸ್ಟೇಜ್ ಶೋ ಮೈಸೂರಿನಲ್ಲಿ ಮಾಡಿದ್ದರು. ನಿವೃತ್ತಿಯ ನಂತರ ಮೈಸೂರಿನಲ್ಲೇ ನೆಲೆಸಿದ್ದರು. 2020ರಲ್ಲಿ ಅವರ ಬಗ್ಗೆ ಸಾವಿನ ವದಂತಿಗಳು ಹಬ್ಬಿದ್ದವು. ಆಗ SPB ವಿಡಿಯೋ ಮಾಡಿ ಅಮ್ಮ ಚೆನ್ನಾಗಿದ್ದಾರೆ ಅಂದಿದ್ದರು. ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಅಂತ SPB ಗದರಿದ್ದರು. 2026ರ ಜನವರಿಯಲ್ಲಿ ಅವರ ಒಬ್ಬನೇ ಮಗ ಮುರಳೀಕೃಷ್ಣ ತೀರಿಕೊಂಡರು. 49 ವರ್ಷ ಮಗನ ಸಾವು ಅವರನ್ನು ತುಂಬಾ ಕುಗ್ಗಿಸಿತು. ಮೊಮ್ಮಗಳು ಅಪ್ಸರಾ ವೈದ್ಯುಲಾ ಅವರು ಮಾಧ್ಯಮಕ್ಕೆ ವಿಷಯ ತಿಳಿಸಿದರು. ಮಗ ಸತ್ತ ಮೇಲೆ ಜಾನಕಿ ಅವರು ತುಂಬಾ ಒಂಟಿಯಾದರು. ಮನೆಯಿಂದ ಹೊರಗೆ ಬರೋದನ್ನ ಕಡಿಮೆ ಮಾಡಿದ್ದರು. ಭಕ್ತಿ, ಪೂಜೆ, ಪಾರಾಯಣದಲ್ಲಿ ಕಾಲ ಕಳೆಯುತ್ತಿದ್ದರು. 2026 ಜುಲೈ 11ರಂದು ಮೈಸೂರಿನ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದರು. ಅವರಿಗೆ ಆಗ 88 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅಂತ ಕುಟುಂಬ ಹೇಳಿದೆ. ಕರ್ನಾಟಕ ಸರ್ಕಾರ ಗೌರವ ಸಲ್ಲಿಸಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿಗಳು, ಚಿತ್ರರಂಗದ ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಪ್ರಧಾನಮಂತ್ರಿಗಳು ಕೂಡ ಟ್ವೀಟ್ ಮಾಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. AR ರೆಹಮಾನ್ ನನ್ನ ಫೇವರೆಟ್ ಸಿಂಗರ್ ಅಂತ ಬರೆದುಕೊಂಡರು. ಇಳೆಯರಾಜ ನನ್ನ ಸಂಗೀತದ ಆತ್ಮ ಹೋಯಿತು ಅಂತ ಕಣ್ಣೀರಿಟ್ಟರು. ಶ್ರೇಯಾ ಘೋಷಾಲ್ ನನ್ನ ಗುರು ಅಂತ ಪೋಸ್ಟ್ ಹಾಕಿದರು.
ಕನ್ನಡ ಚಿತ್ರರಂಗ 2 ದಿನ ಶೂಟಿಂಗ್ ನಿಲ್ಲಿಸಿ ಶೋಕ ಆಚರಿಸಿತು. ಮೈಸೂರಿನಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಸಾವಿರಾರು ಜನ ಬಂದಿದ್ದಾರೆ. ಜಾನಕಿಯಮ್ಮ ಅಮರರಾಗಲಿ ಘೋಷಣೆ ಮೊಳಗಿತ್ತು. ಅವರ ಹೆಸರಿನಲ್ಲಿ ಸಂಗೀತ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಅಭಿಮಾನಿಗಳು ಒತ್ತಾಯ. ಮೈಸೂರಿನ ಒಂದು ರಸ್ತೆಗೆ ಗಾನಕೋಗಿಲೆ ಎಸ್ ಜಾನಕಿ ಮಾರ್ಗ ಅಂತ ಹೆಸರಿಡೋ ಚರ್ಚೆ ನಡೀತಿದೆ. 62 ವರ್ಷ ಸಂಗೀತ ಸೇವೆ ಮಾಡಿದ ಅವರು ನಿಜವಾದ ಸರಸ್ವತಿ ಪುತ್ರಿ. ಪ್ರಶಸ್ತಿ, ಹಣ, ಹೆಸರು ಯಾವುದಕ್ಕೂ ಆಸೆ ಪಡದೆ ಆಡಿದರು. ಹಾಡು ದೇವರ ಪೂಜೆ ಅಂತ ನಂಬಿದ್ದರು. ಅವರ ಹಾಡು ರೆಕಾರ್ಡಿಂಗ್ನಲ್ಲಿ ಇದೆ, ಆದರೆ ಇನ್ಮುಂದೆ ಹೊಸ ಹಾಡು ಬರುವುದಿಲ್ಲ. ಭೌತಿಕವಾಗಿ ಇಲ್ಲದಿದ್ದರೂ ಅವರ ಹಾಡಿನ ಮೂಲಕ ಎಂದೆಂದಿಗೂ ನಮ್ಮ ಜೊತೆ ಇರುತ್ತಾರೆ. ಓಂ ಶಾಂತಿ. ಜಾನಕಿಯಮ್ಮ, ನಿಮ್ಮ ಗಾನ ಅಮರವಾಗಿರಲಿ.